ವಿದ್ಯೆ ಎಂಬತಕ್ಕಂಥದ್ದು ಈ ಕೈಕೇಯಿಗೆ ಭಾಳ ವಿಶೇಷವಾದ ಟ್ರೈನಿಂಗ್ ಆಗಿತ್ತು ಅಪ್ಪನಿಂದ. ಅಯ್ಯಯ್ಯೋ ರಥ ಬಿದ್ದೋಗುತ್ತೆ ಅಂದ್ಕೊಂಡು ತನ್ನ ಬೆರಳನ್ನು ಕಡಾಣಿ ಥರ ಇಟ್ಟು, ವರಾದಿ ಬಲಗಳು ಕೂಡ ಸಿದ್ಧಹಸ್ತರು, ಮಂತ್ರವೇತ್ತರು ಅಲ್ಲದೆ ಇದ್ದರೆ ಇವರು ಅಸ್ತ್ರಗಳನ್ನು ಹೇಗೆ ಪ್ರಯೋಗ ಮಾಡೋದು, ನನಗೆ ಅನುಗ್ರಹ ಮಾಡೋದಾದರೆ ಸಮಯ ಬಂದಾಗ ಏನಾಗುತ್ತೋ ನಾನು ಕೇಳ್ತೀನಿ ಕುಡಿ. ಈಗ ಬೇಡ. ಮೊಮ್ಮಗ ತಾತನ ಕೊಲ್ಲಕ್ಕೆ ಸಾಯ್ತಾ ಇದ್ದಾನೆ, ಈ ಮಧ್ಯದಲ್ಲಿ ಮಗ ನಿನಗೆ ವರ ಕೊಡ್ತೀನಿ ಸಾವಿಲ್ಲದೆ ಇರೋದು ಅಂತ. ಇದು ನೋಡಪ್ಪ ಹೆಂಗಿದೆ ವಿಚಿತ್ರ. ದೈತ್ಯರ ಗುಂಪಿನಲ್ಲಿ 90% ಎಲ್ಲ ರುದ್ರದೇವರ ವರದಿಂದ ಕೊಬ್ಬಿರುವರೇ. ನಿನ್ನ ನಾಮ ಹೊಂದಿರಲಾಗಿ ಅನ್ಯ ದೇವರ ಹಂಗೆ ಕೈಯ ಗ್ರಹಗಳು ಬೇಡ, ದೇವತೆಗಳು ಬೇಡ, ಋಷಿಗಳು ಬೇಡ, ಮುನಿಗಳು ಬೇಡ, ಯಾರಂಗೂ ನಮ್ಗೆ ಬೇಡ. ಮೂರನೇ ಹೆಂಡತಿ ಅಲ್ವಾ. ಆಮೇಲೆ ವಿಶೇಷವಾಗಿ ಅವಳ ಮೇಲೆ ಪ್ರೇಮ ಮಾಡಿದ್ದ. ಯಾಕೆ ಮಾಡಿದ್ದ ಅಂತ ಕೇಳಿದರೆ, ಈ ಕೌಸಲ್ಯ ಸುಮಿತ್ರೆಗಿಂತ ಯುದ್ಧ ವಿದ್ಯೆ ಎಂಬತಕ್ಕಂಥದ್ದು ಈ ಕೈಕೇಯಿಗೆ ಭಾಳ ವಿಶೇಷವಾದ ಟ್ರೈನಿಂಗ್ ಆಗಿತ್ತು ಅಪ್ಪನಿಂದ. ಅದರಲ್ಲಿ ಅವಳು ಸರ್ಟಿಫೈ ಆಗಿದ್ಲು. ಒಳ್ಳೆ ರಥ ಓಡಿಸೋದು, ಯುದ್ಧ ಮಾಡೋದು, ಮತ್ತು ವೆಪನ್ಸ್ಗಳನ್ನು ಯೂಸ್ ಮಾಡೋದು, ಇವುಗಳಲ್ಲೆಲ್ಲ ಭಾರಿ ಬುದ್ಧಿವಂತೆ. ಇದು ಮದುವೆ ವಿಷಯದಲ್ಲಿ ಕೇಳಿದ್ದ ಅಂತ ಗೌರಿದೇವರಿಗೆ ರುದ್ರದೇವರು ಹೇಳ್ತಾರೆ. ಆದ್ದರಿಂದ ಅವಳ ಮೇಲೆ ಸ್ವಲ್ಪ ಪ್ರೇಮ. ಅಂದರೆ ಇವಳಲ್ಲಿ ಹುಡ್ತಕ್ಕಂಥ ಮಗನಾದರೂ ಕೂಡ ಮುಂದೆ ವಿಶೇಷವಾದಂಥ ರಾಜ್ಯವನ್ನು ಆಳಲಿಕ್ಕೆ ಮಾತೃವಜ್ಜಾತಿ ಪಿತೃವದ್ ಗುಣ ಅಂತ ಬರುತ್ತೆ ಅಂತ ಹೀಗೆಲ್ಲ ಇಟ್ಕೊಂಡು ಒಳ್ಳೆ ಯೋಚನೆ ಮಾಡ್ಕೊಂಡು ಮಾಡಿದ್ದ. ಅದರಂತೆಯೇ ಇವು ಒಮ್ಮೆ ಒಂದ್ಸಲ ಯುದ್ಧಕ್ಕೆ ಹೋಗ್ತಕ್ಕಂಥ ಕಾಲದಲ್ಲಿ ಜಯದ ಪರಿಸ್ಥಿತಿ ದಶರಥ ಮಹಾರಾಜನಿಗಿತ್ತು. ಇನ್ನೇನು ರಥ ಓಡ್ತಾ ಇದೆ, ಅತಿ ವೇಗವಾಗಿ ಹೋಗ್ತಾ ಇದೆ. ಈ ಹೆಂಡತಿನ ಕರ್ಕೊಂಡು ಹೋಗಿದ್ದ ಕೈಕೇಯಿ. ರಥಕ್ಕೆ ಹಾಕಿರ್ತಕ್ಕಂಥ ಚಕ್ರದ ಕಡಾಣಿ ಅಂತಾರೆ, ಇಷ್ಟೊಂದು ಗೂಟ ಇರುತ್ತೆ ಚಕ್ರ ಈಚೆಗೆ ಬರದೇ ಇರಲಿ ಅಂತ. ಈಗ ನಟ್ಟು ಬೋಲ್ಟುಗಳು ಹಾಕ್ಬಿಡ್ತೀವಿ, ಆಗ ಎತ್ತಿನ ಗಾಡಿಗಳಿಗೆ ಕಡಾಣಿ ಅಂತ ಹಾಕೋರು, ತೆಗೆದು ಗೇರೆ ಎಣ್ಣೆ ಹಾಕಿ ಎಲ್ಲ ಮಾಡಿ ಅದು ಚಕ್ರ ಸುತ್ತಕ್ಕೆ. ಈಗಲೂ ದೊಡ್ಡ ದೊಡ್ಡ ರಥೋತ್ಸವಗಳಲ್ಲಿ ಆ ಕಡಾಣಿನೇ ಹಾಕ್ತಾರೆ, ನಟ್ಟು ಬೋಲ್ಟುಗಳಿರಲ್ಲ. ದೊಡ್ಡ ದೊಡ್ಡ ಚಕ್ರಗಳು 14 ಅಡಿ 20 ಅಡಿ ಇರ್ತವೆ ಅಂತ. ಹಾಗೆ ರಥಕ್ಕೆ ಕಡಾಣಿ ಹಾಕಿದ್ರೆ ಅದು ಕಟ್ಟಾಗೋಯ್ತು. ದಶರಥಂಗೆ ಗೊತ್ತೇ ಇಲ್ಲ ಕಟ್ಟಾಗಿರ್ತಕ್ಕಂಥ. ಇವಳು ಪಕ್ಕದಲ್ಲೇ ಕೂತಿದ್ದವಳು ನೋಡ್ತಾಳೆ, ತಕ್ಷಣದಲ್ಲಿ ಕಡಾಣಿ ಕಟ್ಟಾಗಿ ಬಿದ್ದೋಳು. ಅಯ್ಯಯ್ಯೋ ರಥ ಬಿದ್ದೋಗುತ್ತೆ ಅಂದ್ಕೊಂಡು ತನ್ನ ಬೆರಳನ್ನು ಕಡಾಣಿ ಥರ ಇಟ್ಬಿಟ್ಟು. ಸಾಧ್ಯವಾ? ಆ ಚಕ್ರದ ಫೋರ್ಸ್ಗೆ ಇವಳ ಬೆರಳು ಸಾಧ್ಯನಾ? ಜಗತ್ತಿನಲ್ಲಿ ಊಹೆ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಆದರೆ ಯಾವ ಕಾರಣದಿಂದ ಇಟ್ಲು ಅಂದರೆ ಪತಿಯಲ್ಲಿರ್ತಕ್ಕಂಥ ಪ್ರೇಮ ಪಾತಿವ್ರತ್ಯದ ಮಹಿಮೆ. ಹಾಗನ್ಬಿಟ್ಟು ಕೌಸಲ್ಯ ಸುಮಿತ್ರೆಯಲ್ಲಿ ಇಲ್ಲ ಅಂತ ತಿಳ್ಕೊಬೇಡಿ. ದಶರಥಂಗೆ ಜಯಾನೂ ಆಯಿತು, ಈ ಕಡಾಣಿ ಕಳ್ಚ್ಕೊಂಡು ಹೋಗಿರೋದು ಗೊತ್ತೇ ಇಲ್ಲ. ಆಮೇಲೆ ನೋಡ್ತಾನೆ ಬೆರಳು ಗಾಯ ಆಗಿದೆ, ಯಾಕೆ ಅಂತ ಕೇಳ್ದ. ಸ್ವಾಮಿ ಹಿಂಗಾಗಿತ್ತು ಅಂದ್ಲು. ಅಲ್ಲ ಹೇಳಬಾರ್ದಂದೆ, ಹೇಳೋಷ್ಟರೊಳಗೆ ರಥ ಉರುಟ್ಕೋತೆ. ನಾನು ಕರ್ತವ್ಯ ಮಾಡಿದ್ದೀನಿ, ತಮ್ಮ ಸೇವಾ ಫಲ ಅಂದು ತುಂಬ ಸಂತೋಷಪಟ್ಬಿಟ್ಟ. ಅದನ್ನ ಏನಾದ್ರು ವರ ಕೇಳ್ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಕ್ಷತ್ರಿಯರು ಚಕ್ರವರ್ತಿಗಳು ಬರೀ ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ, ಯುದ್ಧ ಆಡ್ತಾರೆ, ಧರ್ಮ ಉಳಿಸ್ತಾರೆ ಅಂತಲ್ಲ. ವರಾದಿ ಬಲಗಳು ಕೂಡ ಸಿದ್ಧಹಸ್ತರು, ಮಂತ್ರವೇತ್ತರು ಅಲ್ಲದೆ ಇದ್ದರೆ ಇವರು ಅಸ್ತ್ರಗಳನ್ನು ಹೇಗೆ ಪ್ರಯೋಗ ಮಾಡೋದು. ಏನು ಬೇಕೋ ಕೇಳ್ಕೊ ವರ ಕೊಡ್ತೀನಿ, ಅಷ್ಟು ಸಂತೋಷ ಆಗಿದೆ ಜಯದ ವಿಷಯದಲ್ಲಿ. ಅಲ್ಲ ಏನು ಕೈಯೇ ಇಟ್ಬಿಟ್ಟಿಯಲ್ಲ ನೀನು ಪುಣ್ಯಾತ್ಕಿತಿ, ಏನು ಗತಿ, ಏನಂತ ತಿಳ್ಕೊಳ್ಳಿ ನಿನ್ನ ನಾನು ಅಂದ ತಮಾಷೆಗೆ. ಎಲ್ಲ ನಿಮ್ಮ ಮಹಿಮೆ ಎಂದು. ಮತ್ತು ವರ ಕೇಳಿದ್ನಲ್ಲ, ನಾನು ಯಾಕೆ ವರ ಕೇಳಲಿ? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಗಂಡಂಗೆ ಅಡುಗೆ ಮಾಡಿಬಿಟ್ಟು ನಂಗೆ ವರ ಕೊಡಿ ಅಂತ ಕೇಳೋಕ್ಕಾಗುತ್ತಾ? ದಿನಕ್ಕೆ 100 ರೂಪಾಯಿ ಕೊಡ್ತೀನಿ, ಆದರೆ ಅಡುಗೆಯನ್ನು ಇಟ್ಕೋತೀನಿ ನೀನು ಯಾಕೆ ಅಂತ ಅನ್ನೋನು ಅಲ್ವೇ? ದಿನಕ್ಕೆ 100 ರೂಪಾಯಿ ಕೊಡೋದು. ಹಾಗೆ ಕರ್ತವ್ಯತ್ವೇನ ಮಾಡೀನಿ, ಸೋಲೋ ಟೈಮು, ಚಕ್ರ ಬಿದ್ದು ಹೋಗ್ತಾ ಇದೆ, ನನ್ನ ಕರ್ತವ್ಯ ಮಾಡಿದ್ದೇನೆ, ಅದಕ್ಕೆ ಯಾಕೆ ನಾನು ವ್ಯಾಪಾರ ಮಾಡಬೇಕು, ವರ ಕೇಳ್ಕೋಬೇಕು? ಇಲ್ಲ, ನಂಗೆ ಸಂತೋಷ ಆಗಿದೆ, ನೀವು ಕೇಳಲೇಬೇಕು ಅಂತ. ಈಗ ನಾನು ಕೇಳಲ್ಲ, ನೀವು ಅಷ್ಟು ನನಗೆ ಅನುಗ್ರಹ ಮಾಡೋದಾದರೆ ಸಮಯ ಬಂದಾಗ ಏನಾಗುತ್ತೋ ನಾನು ಕೇಳ್ತೀನಿ ಕೊಡಿ. ಈಗ ಬೇಡ, ಸರಿಯಿಂದ ಮರ್ತೋಗಿದೆ, ಎಷ್ಟೋ ದಿವಸ ಆಗೋಗಿದೆ ಅದು. ಇದು ಒಂದು ಪ್ರಕರಣ. ಅವಳ ಮೇಲೆ ಪ್ರೇಮಕ್ಕೊಂದು ಪ್ರಕರಣ, ವರ ಕೊಟ್ಟಿದ್ದಾನೆ ಎನ್ನುವುದು ಎಷ್ಟೋ ದಿವಸ ಆಗೋಗಿದೆ, ಆದಾಗ ಕೇಳ್ತೀನಿ ಇದ್ದಾಳೆ, ಅದೊಂದು ಪ್ರಕರಣ. ಇನ್ನೊಂದು ಪ್ರಕರಣ, ಬ್ರಹ್ಮದೇವರ ಹತ್ರಕ್ಕೆ ಕಲಿಪತ್ನಿ ಮಂತರ ಹೋದಳು. ಬ್ರಹ್ಮದೇವರ ನಮಸ್ಕಾರ ಮಾಡಿದ್ಲು. ದೈತ್ರು ಹೋಗ್ತಾರೆ, ಅವರು ಹೋಗ್ತಾರೆ, ಎಲ್ಲರೂ ಬ್ರಹ್ಮದೇವರನ್ನು ನಮಸ್ಕಾರ ಮಾಡ್ತಾರೆ.
ಬ್ರಹ್ಮದೇವ್ರಿಗೆ ನಮಸ್ಕಾರ ಮಾಡದೇ ಇರೋರಲ್ಲ, ದೇವರಿಗಿದ್ದಾರೆ ಮಾಡದೇ ಇರೋರು. ಬ್ರಹ್ಮದೇವ್ರಿಗೆ ಮಾಡದೇ ಇರೋರು ಯಾರಿಲ್ಲ. ಹಿರಣ್ಯಕಶಿಪು ನೋಡಿ, ಅವ್ರ ಅಪ್ಪನ ಕೊಲ್ಲಕ್ಕೆ ಮಗ ವರ ಕೊಡಬೇಕು. ಇದು ನೋಡಪ್ಪ ಹೇಗಿದೆ. ಆಗ ಬ್ರಹ್ಮದೇವ್ರು ಕೇಳ್ಬೇಡ್ವೆ, ಈ ವರ ತೊಗೊಂಡು ಏನು ಮಾಡ್ತೀನಿ, ನಿಮ್ಮ ಅಪ್ಪನ ಕೊಲ್ತೀನಿ ಅಂತ. ಬ್ರಹ್ಮದೇವ್ರಿಗೆ ಗೊತ್ತೇ ಇಲ್ವಾ ವಿಷ್ಣುವಿನ ದ್ವೇಷ ಮಾಡ್ತಾ ಇದ್ದ ನಿಮ್ಮ ಅಂತ. ಓಲಿಗೆ ಗೊತ್ತಿಲ್ಲ ಅಂದರೆ ಮೊಮ್ಮಗ, ಬೇರೆ ಯಾರೂ ಅಲ್ಲ. ವಸಿಷ್ಠರ ಮಗನೇ ಹಿರಣ್ಯಕಶಿಪು. ಮೊಮ್ಮಗ ತಾತನ ಕೊಲ್ಲಕ್ಕೆ ಸಾಯ್ತಾ ಇದ್ದಾನೆ. ಈ ಮಧ್ಯದಲ್ಲಿ ಮಗ ನಿನಗೆ ವರ ಕೊಡ್ತೀನಿ ಸಾವಿಲ್ಲದೆ ಇರೋದು ಅಂತ. ಇದು ನೋಡಪ್ಪ ಹೆಂಗಿದೆ ವಿಚಿತ್ರ. ಇದೆಲ್ಲ ಯೋಚನೆ ಮಾಡಿದ್ರೆ ಸಂತೋಷ ಆಗುತ್ತೆ. ಭಗವಂತ ಎಷ್ಟು ಗುಣವೈಷಮ್ಯ ದೂರ ಅನ್ನೋದು ಗೊತ್ತಾಗುತ್ತೆ. ಮಗನಿಗೆ ನೀ ಯಾಕೋ ವರ ಕೊಟ್ಟು ನನ್ನ ಕೊಲ್ಲುವಂಥದ್ದು, ಸಾವು ಗೆದ್ಲು ಅಂಥದ್ದು, ನಿಮಗೂ ಒಂದಿಷ್ಟು ಪಾಪ ಬರುತ್ತೆ ಅಂತ ಹೇಳಿದ್ನೆ ನಾರಾಯಣ. ಹೇಳಿಲ್ಲ, ಸಂತೋಷಪಟ್ಟ. ನಿಂಗೆ ಏನು ಬೇಕು ಕೊಡು ಕೂಸೋ, ನಾನು ಇಲ್ವೇ ನೋಡ್ಕೊಳಕ್ಕೆ. ನಂಗೆ ವರದರಾಜ ಅಂತ ಕರೀತಾರೆ. ಯಾರ್ಯಾರು ವರ ಕೊಡ್ತಾರೋ ಅದೆಲ್ಲ ಸತ್ಯ ಮಾಡೋ ನಾನು. ನೀ ಏನು ಮಾಡ್ತೀಯ ಕೊಡು, ನಿಂಗೇನು ಬೇಕೋ ಕೊಡು. ಮರ್ಮಗಂಗೂ ಹೇಳ್ಬಿಟ್ಟಿದ್ದಾನೆ, ಮೊಮ್ಮಗಂಗೂ ಹೇಳ್ಬಿಟ್ಟಿದ್ದಾನೆ, ಬ್ರಹ್ಮದೇವ್ರಿಗೂ ಹೇಳ್ಬಿಟ್ಟಿದ್ದಾನೆ, ಮೊಮ್ಮಗಂಗೂ ಹೇಳ್ಬಿಟ್ಟಿದ್ದಾನೆ, ರುದ್ರದೇವರಿಗೆ. ಯಾವ ದೈತ್ರಿಗೆ ಯಾವ ವರ ಬೇಕಾದ್ರೂ ಕೊಡು, ಆಯಿತಾ. ಅದು ಸತ್ಯ ಮಾಡೋದು, ಅದನ್ನು ಉಲ್ಟಾ ಓಡಿಸೋದು, ಟೋಪಿ ಹಾಕೋದು ಎಲ್ಲ ನಾನು ನೋಡ್ಕೋತೀನಿ. ಏನು ಯೋಚನೆ ಮಾಡೋದು. ಶೀಘ್ರವಾಗಿ ಫಲ ಕೊಡೋದು ಅಂದರೆ ರುದ್ರದೇವರು ಬ್ರಹ್ಮದೇವರಿಗಿಂತ. ಅದಕ್ಕೆ ಮೋಸ್ಟ್ ಪ್ರಾಬಬಲಿ ದೈತ್ಯರ ಗುಂಪಿನಲ್ಲಿ 90% ಎಲ್ಲ ರುದ್ರದೇವರ ವರದಿಂದ ಕೊಬ್ಬಿರುವರೇ. ಒಂದು 10% ಬ್ರಹ್ಮ. ನಾರಾಯಣನಿಂದ ವರ ಪಡ್ಕೊಂಡಿರೋರು ಅನ್ನೋದು ನೀವು ಲೀಸ್ಟ್ ಕೊಡಬೇಕಷ್ಟೆ. ನಮ್ಗೆ ಗೊತ್ತಿಲ್ಲ. ನಾರಾಯಣನಿಂದ ವರ ತಗೊಂಡದನ್ನು ಸುಳ್ಳು ಮಾಡ್ದ ನಾರಾಯಣ ಅನ್ನೋಕ್ಕಾಗಲ್ಲ. ಅಂದರೆ ನಾರಾಯಣನ ತನಕ ಯಾರೂ ಹೋಗೋದೇ ಇಲ್ಲ. ವರ ಕೊಡಿ, ಅದು ಕೊಡಿ, ಇದು ಕೊಡಿ. ಅವನು ಕೊಟ್ಟ ಅಂದರೆ ಆಯಿತಾ, ಅದು ಜ್ಞಾನ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಮುಕ್ತಿ ಆಗಿರ್ಬೋದು. ಅಷ್ಟು ಬಿಟ್ಟರೆ ಇನ್ನೇನು ವರ ಕೊಡೋಲ್ಲ. ಮಾರ್ಕಂಡೇಯರು ಕೇಳಿಕೊಂಡ್ರು ವರ. ಏನು ಕೇಳಿದ್ರು ಅಂದ್ರೆ ಮಹಾಪ್ರಳಯ ಕಾಲದಲ್ಲಿ ವಟಪತ್ರಶಾಹಿ ಆಗಿರ್ತಕ್ಕಂಥ ರೂಪ ನೋಡಬೇಕು ಅಂತ ಕೇಳಿದ್ರು. ನರನಾರಾಯಣರು ತಥಾಸ್ತು ಅಂದರು. ನೋಡಿದ್ರು, ಆಯ್ತು. ಕೇಳಿದ್ರೆ ಅಂಥ ವರಗಳೇ ಕೇಳೋದು. ಅವ್ನು ಕೊಲ್ತೀನಿ ಸಮಾಜಕ್ಕೆ ಗೊತ್ತೇ ಇಲ್ಲ ಮಾರ್ಕಂಡೇಯ ಋಷಿಗಳು. ಮಾರ್ಕಂಡೇಯನವರು ವೀರಶೈವರು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಎಷ್ಟೋ ಜನ. ನಮ್ಮ ಗಣಪತಿನೂ ಹಾಗೆ. ಯಾರ್ಯಾರು ಯಾವ್ಯಾವ ಜಾತಿಗೆ ಬೇಕಾದ್ರೂ ಹೇಳ್ಕೊಬೋದು, ಏನು ದೊಡ್ಡದಿಲ್ಲ. ಗಣಪತಿ ಎಲ್ಲ ಜಾತಿಯವರು ಮಾಡ್ತಾರೆ ಇಲ್ಲ. ನಾವು ಮಾತೂರು ಶನಿನ ಮಾಡಿದ್ವಿ, ಆದರೆ ಶನಿ ಗುಡಿ ಇದ್ದ ಕಡೆಗೆಲ್ಲ ಹೋಗ್ತೀವಾ? ಇಲ್ಲ. ಶನಿ ಹೋಮ ಮನೇಲಿ ಮಾಡ್ತೀವಿ. ಶನಿ ಗುಡಿ ಇದ್ದ ಕಡೆ ಎಲ್ಲ ನಾವೇನು ಹೋಗೋಲ್ಲ. ಅದು ಶನಿ ಅಲ್ಲ ಅಂತೀವಿ ನಾವು. ಅದು ಗ್ರಹ, ಅನುಗ್ರಹ ಬೇಕೇ ಬೇಕು. ವಾದರಾಜರು ಗ್ರಹ ಬಲವನ್ನು ನೀನೇ. ರಾಸರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ಬಲವೂ ಬೇಕು, ಗ್ರಹದ ಬಲವೂ ಬೇಕು. ಗ್ರಹದ ಬಲ ಇಲ್ಲದೆ ಬದುಕೋಕ್ಕಾಗಲ್ಲ ಅಂತಾರೆ. ಅವ ಬಲವಿದ್ದರೆ ಏನಯ್ಯ ದೈವ ಬಲದ ಹಿಂಗೂ ಅಂತಾರೆ. ಬಲವು ಬಲವೇ ನಿನ್ನ ಬಲವಲ್ಲದೆ ಮಿಕ್ಕ ಬಲಗಳುಂಟೇನಯ್ಯ ಜಗದೋಳ್ ಹಿಂಗೂ ಅಂತಾರೆ. ನಾರಾಯಣನೆಂಬೋ ನಾಮ ಬಂದಿರಲಾಗಿ ಅನ್ಯ ದೇವರ ಹಂಗೆ ಕೈಯ. ನಾರಾಯಣ ನಿನ್ನ ನಾಮ ಹೊಂದಿರಲಾಗಿ ಅನ್ಯ ದೇವರ ಹಂಗೆ ಕೈಯ. ಗ್ರಹಗಳು ಬೇಡ, ದೇವತೆಗಳು ಬೇಡ, ಋಷಿಗಳು ಬೇಡ, ಮುನಿಗಳು ಬೇಡ, ಯಾರ ಹಂಗೂ ನಮ್ಗೆ ಬೇಡ ಅಂತಾರೆ ದಾಸರು. ನಾವು ಹಂಗನ್ನಕ್ಕಾಗುತ್ತಾ? ಹಂಗಿಲ್ದೇನೆ ನಾರಾಯಣ ಅನುಗ್ರಹ ಆಗುತ್ತಾ? ಈ ದೇವ್ರ ನಾಮಗಳಿಗೆ ಅರ್ಥ ಹೇಳ್ರಿ. ಒಂದೊಂದು ಲೈನು ವಿಷಯ ಚರ್ಚೆ ಇಟ್ಟರೆ 3 ದಿನ ಆದರೂ ಮುಗಿಯಲ್ಲ. ನಾರಾಯಣನೆಂಬ ನಾಮ ಹೊಂದಿರಲಾಗಿ ಅನ್ಯ ದೇವರ ಹಂಗೇಕಯ್ಯ. ಹಂಗೆ ಬೇಕಾ ಬೇಡ? ಹಂಗಿಲ್ಲದೆ ನಾರಾಯಣ ಸಿಗ್ತಾನ? ನಾರಾಯಣ ಸಿಕ್ಕಿದ ಮೇಲೆ ಈ ಗ್ರಹಗಳ ಹಂಗಿಲ್ವಾ? ಹಂಗಿಲ್ಲ ನಾರಾಯಣ ಸಿಕ್ಕಿದ ಮೇಲೆ ಅಂದರೆ ನಿನ್ನ ತಾರತಮ್ಯ ತೆಗೆದು ಪಕ್ಕಕ್ಕೆ ಹಾಕು.